ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 23:12. ಉಪದೇಶವನ್ನು ಮನಸ್ಸಿಗೆ ತಂದುಕೋ, ತಿಳುವಳಿಕೆಯ ಮಾತುಗಳಿಗೆ ಕಿವಿಗೊಡು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ 2 ರೀತಿಯಾದಂಥ ಮಾತುಗಳನ್ನು ದೇವರು ನಮ್ಮೊಟ್ಟಿಗೆ ಆಡುವುದಕ್ಕೆ ಇಷ್ಟಪಡುತ್ತಾನೆ. ಮೊದಲನೇದಾಗಿ, ಉಪದೇಶವನ್ನು ಮನಸ್ಸಿಗೆ ತಂದುಕೋ. ಪ್ರಿಯರೇ, ನಿಮ್ಮ ಸಭಾಪಾಲಕರುಗಳು, ನಿಮಗೋಸ್ಕರವಾಗಿ ದೇವರಿಂದ ಆರಿಸಲ್ಪಟ್ಟಂಥ ದೇವ ಮಕ್ಕಳು ನಿಮಗೆ ಉಪದೇಶ ಮಾಡುವಾಗ, ದೇವರ ವಾಕ್ಯವನ್ನು ನಿಮಗೆ ಹಂಚುವಾಗ, ದೇವರ ವಾಕ್ಯಗಳನ್ನು ವಿವರಿಸುವಾಗ ಆ ಮಾತುಗಳನ್ನು ನೀವು ಮನಸ್ಸಿಗೆ ತೆಗೆದುಕೊಳ್ಳಿರಿ. ಎಲ್ಲಿಯವರೆಗೆ ನಾವು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಹೀಗಿರುವುದರಿಂದ ನಿಮ್ಮ ಬೋಧಕರುಗಳು ಬೋಧಿಸುವಂಥ ಬೋಧನೆಯನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿರಿ. ಈ ಮಾತುಗಳನ್ನು ನನಗೋಸ್ಕರವಾಗಿಯೇ ಹೇಳಿದ್ದಾರೆ, ಈ ಮಾತುಗಳನ್ನು ನಾನು ನನ್ನ ಜೀವಿತವನ್ನು ಸರಿಪಡಿಸಿಕೊಳ್ಳಬೇಕೆಂಬುದಾಗಿ ನನ್ನ ಬೋಧಕರು ಬೋಧಿಸಿದ್ದಾರೆ ಎಂಬುದಾಗಿ ಆ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಪ್ರಿಯರೇ, ಎರಡನೇದಾಗಿ ಅಲ್ಲಿ ನಾವು ನೋಡುವಂಥ ಮಾತೇನೆಂದರೆ, ತಿಳುವಳಿಕೆಯ ಮಾತುಗಳಿಗೆ ಕಿವಿಗಳು. ಯಾರಾದರೂ ಹಿರಿಯರು, ತಂದೆ ತಾಯಿಗಳು, ನಿಮ್ಮ ಬೋಧಕರುಗಳು, ಗುರು ಹಿರಿಯರುಗಳು ನಿಮಗೆ ತಿಳುವಳಿಕೆಯ ಮಾತುಗಳನ್ನು ಹೇಳುವಾಗ ಅಂಥ ಮಾತುಗಳಿಗೆ ಕಿವಿಗೊಡಿರಿ. ಅವುಗಳಿಗೆ ಅಸಾಧ್ಯ ಮಾಡಬೇಡಿರಿ. ನಿಮ್ಮ ಒಳಿತಿಗೋಸ್ಕರವಾಗಿ ನಿಮ್ಮ ಜೀವನವು ಉತ್ತಮವಾದ ರೀತಿಯಲ್ಲಿ ಇರಬೇಕೆಂಬುದಾಗಿ ತಿಳುವಳಿಕೆಯ ಮಾತುಗಳನ್ನು ಹೇಳುವಂಥವರಾಗಿದ್ದಾರೆ. ಇಂಥ ಮಾತುಗಳಿಗೆ ನೀವು ಕಿವಿಗೊಡುವುದಾದರೆ ಖಂಡಿತವಾಗಿಯೂ ನಿಮ್ಮ ಜೀವಿತಗಳು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಪ್ರಿಯರೇ, ನಾನು ಮತ್ತು ನೀವುಗಳು ಉಪದೇಶಕ್ಕೆ ಮನಸ್ಸು ಕೊಟ್ಟು ತಿಳುವಳಿಕೆಯ ಮಾತುಗಳಿಗೆ ಕಿವಿಕೊಟ್ಟು ನಮ್ಮ ಜೀವಿತವನ್ನು ಆಧ್ಯಾತ್ಮಿಕ ರೀತಿಯಲ್ಲಿ ಅಭಿವೃದ್ಧಿಪಡಿಸಿಕೊಳ್ಳೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇಲೆ.